ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ರಾಯರಿರ್ತಾರೆ ರಾಯರಿರ್ತಾರೆ ರಾಯರಿರ್ತಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಮಡಿಕೇರಿಗೆ ಬಂದಿದ್ವಿ. ಮಡಿಕೇರಿಯಲ್ಲಿ ನೋಡಿ ನಾವು ಟ್ಯಾಕ್ಸಿ ಓಡಿಸ್ತಾ ಇದ್ದೀವಿ. ಮೂರರಿಗೆ ಹಾಕಿದ್ದೀವಿ ಇವಾಗ. ಇದು ಮೂರರಿಗೆ ತಾನೆ ಇದು? ಹೌದೌದು. ನೀವು ಕಮ್ಮಿ ಕೊಡ್ತಾ ಇದ್ದೀರಾ? ಕಮ್ಮಿ ಕೊಡ್ತಾ ಇದ್ದೀನಿ. ರೇಸ್ ಕೊಡ್ಬೇಕಲ್ವ? ಹಾಗಾದ್ರೆ ಜಾಸ್ತಿ ಕೊಡಬೇಕು. ಜಾಸ್ತಿ ಕೊಡಬೇಕು. ಹೋಗ್ತಾ ಉಂಟು ನೀವು. ಇನ್ನೂ ಹೋಗಲ್ಲ. ಹೆಚ್ಚಿನ ಕಾಲು ತೆಗೆದ್ರಲ್ಲ, ಎಕ್ಸ್ಟ್ರಾ ಇದ್ದರೆ ಹೋಗ್ಬೋದು. ಇನ್ನು ಎಕ್ಸ್ಟ್ರಾ ಇದ್ದರೆ ಹೋಗ್ಬೋದು. ಅರ್ಧ ಪೀಕ್ ಲೆಕ್ಕದಲ್ಲಿ ಹೋಗ್ಬಿಡ್ತದೆ. ಅರ್ಧ ಪೀಕ್ ಲೆಕ್ಕದಲ್ಲಿ. ಓಕೆ ಓಕೆ. ಈ ಕರೆಕ್ಟ್ ಓಡಿಸ್ತಾ ಇದ್ದೀನಿ ನಾನು. ಅಲ್ಲ, ನನಗೆ ಈ ನೋಡಿ ಈ ಗಾಡಿ ಓಡಿಸಿದ್ದೀನಿ, ನನಗೆ ಪೇಮೆಂಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಇವರು. ಮಡಿಕೇರಿ ತುಂಬ ಚೆನ್ನಾಗಿದೆ ಸ್ವಾಮಿ. ಪರವಾಗಿಲ್ಲ, ಅದ್ಭುತವಾಗಿದೆ. ಈ ಕರೆಕ್ಟ್ ಮುಂದೆಗೆ ನೋಡ್ತಾ ಇರೋದು. ಇದಲ್ಲ ಇಲ್ಲಿ ಎಲ್ಲ ಜನ ಫಾಸ್ಟ್ ರೋಡಷ್ಟಾಗಲ್ಲ. ನೀವು ಲೆಫ್ಟಿಗೆ ಬಂದುಬಿಡಿ. ಲೆಫ್ಟಿಗೆ ಬಂದರೆ ಓವರ್ಟೇಕ್ ಮಾಡೋಕ್ಕೆ ಜಾಗ ಇಲ್ಲ. ಓಕೆ ಓಕೆ ಓಕೆ. ರೋಡ್ ಮಧ್ಯೆ ಹೋಗ್ತಾ ಇದ್ದೀರಾ? ಜಂಕ್ಷನ್ ಹೋಗಿ ಮೇಲೆ ಅಷ್ಟೊಂದು ನಾವು ಮಾಡಿ ನೀವೇ ಬರಲ್ಲ. ಒಟ್ಟಲ್ಲಿ ಓಡಿಸ್ಬೇಕು ಅಷ್ಟೇ. ನಾನು ಇವಾಗ ನಿಮ್ಮ ಗಾಡಿ ಕರೆಕ್ಟಾಗಿ ಓಡಿಸ್ತಾ ಇದ್ದೀರಾ? ಇನ್ನೊಂದು ಗೇರ್ ಚೇಂಜ್ ಮಾಡಬೇಕಾ? ನೋಡಿ ಸಾಕು. ಅದೆಲ್ಲ ಸ್ವಲ್ಪ ಎಕ್ಸೈಡ್ ಕಮ್ಮಿ ಕೊಟ್ಕೊಡಿ ಸಾಕು. ಎಕ್ಸೈಡ್ ಕಮ್ಮಿ ಕೊಡ್ಬೇಕು. ನಿಧಾನಕ್ಕೆ ಹೋಗಿ. ಹಾಂ ಹಾಂ ಹಾಂ. ಆಗ್ತಾ ಇದೆ. ಸಾಕು ಸಾಕು ಸಾಕು. ನ್ಯೂಟ್ರಲ್ ಮಾಡಿ. ಇದು ನ್ಯೂಟ್ರಲ್ ಆಯ್ತು. ಇವಾಗ ಈಗ ಆಫ್ ಮಾಡಿ. ಇದು ಆಫ್ ಮಾಡಿದಾಗ ಹೇಳಿಬೇಕಾ? ಆಫ್ ಆಯ್ತಾ ಇವಾಗ? ಆಯಿತು ಆಯಿತು. ಓಕೆ. ಇದು ಹ್ಯಾಂಡ್ ಬೇಕು ಏನಿದೆ? ಗೇರೆ ಹಾಕಿ. ಗೇರೆ ಹ್ಯಾಂಡ್ ಬೇಕು ಅಂತ ಕಲಿಕೆ ತಿಳಿಸಿದ್ದೀನಿ. ನಾನು ಲಾಕ್ ಆಗಿ ಇಲ್ಲೇ ಬರ್ತೀರಾ? ಇಲ್ಲಿ ಆಗುತ್ತೆ. ಈ ಕಡೆ ಸಿಕ್ಟಾಗ ನಾನು ಆ ಕಡೆ ಬರ್ತೀನಿ. ಆದರೆ ಇಲ್ಲಿ ಏನೋ ಹಾವು ಪಾವು ಇಲ್ಲಲ್ವಾ? ಕಾಲಿಡೋಕ್ಕೆ ಭಯ ಆಗುತ್ತೆ. ಹಸಿರು ಹಾವು ಇಂಥಲ್ಲಿ ಹಸಿರು ಇರುತ್ತೆ. ಹಸಿರು ಹಸಿರಾಗಿ. ಇದು ನೋಡಮ್ಮ, ಇದು ಯಾವ ಹಣ್ಣು? ಇದು ಮೋಸಂಬಿನಾ? ಹಾಂ ಹಾಂ ಹಾಂ. ಓಕೆ ಓಕೆ. ಓ, ಈ ಥರ ಆಗಿಬಿಡೋದು ಇದು ಮೋಸಂಬಿ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಾರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ. ಶ್ರೀ ಗುರುಭ್ಯೋ ನಮೋ ನಮಃ. ಹರಿ ಪರಮಾತ್ಮ ಶ್ರೀ ಹರಿ. ಆಯ್ತು ಬಾ ತಾಯಿ, ಒಳ್ಳೇದಾಗಲಿ ಬಾ. ಒಳ್ಳೇದಾಗುತ್ತೆ ತಾಯಿ. ಮೋಸಂಬಿ ಎಲ್ಲ ಓಹೋ ಅಲ್ಲಮ್ಮ. ಕಾಫಿನೂ ನಿಮ್ಮ ತೋಟದಲ್ಲಿ, ಮೋಸಂಬಿನೂ ನಿಮ್ಮ ತೋಟದಲ್ಲಿ, ಈ ಕರಿಮೆಣಸು ನಿಮ್ಮ ತೋಟದಲ್ಲಿ, ಅಡಿಕೆನೂ ನಿಮ್ಮ ತೋಟದಲ್ಲಿ, ಬಟರ್ ಫ್ರೂಟು ನಿಮ್ಮ ತೋಟದಲ್ಲಿ. ನಾನು ನಿಮ್ಮ ಮನೆ ಅಲ್ಲಮ್ಮ, ನಿಮ್ಮ ಮನೆ ಮಗನ ದತ್ತಕ್ಕೆ ತೊಗೊಂಬಿಡಿ. ನಾನು ನನ್ನ ದತ್ತಕ್ಕೆ ತೊಗೊಂಡ್ಬಿಟ್ರೆ ನನ್ನ ದತ್ತಕ್ಕೆ ತೊಗೊಂತೀರಾ? ನೋಡಿ ಕಾಯಿ ಹೆಂಗಿದೆ. ನಾನು ಇವ್ರ ಮನೆ ಮಗನಾಗಿ ದತ್ತಕ್ಕೆ ತೊಗೊಂಡ್ಬಿಡ್ತಾರಂತೆ. ಇಲ್ಲೇ ಇದ್ಕೊಂಡು ಇಲ್ಲೇ ಇದ್ಬಿಡ್ಲಾ? ಇದೇನಮ್ಮ ಇದು? ಬಾವಿ. ಯಪ್ಪ, ಏನು ಎಷ್ಟು ದೊಡ್ಡದಿದೆ. ಇವರೇ ಓನರು, ನಮ್ಮ ತಾಯಿ ಲತಾ ತಾಯಿ ಬಂದ್ಬಿಟ್ರಲ್ಲಮ್ಮ. ನನ್ನ ತಾಯಿ ನಗು ನೋಡಿ ಎಷ್ಟು ಚೆನ್ನಾಗಿದೆ. ಬ್ಯಾಗ್ ತೊಗೊಂಡ್ರ ಸ್ವಾಮಿ? ಓಕೆ. ಇವರೇ ಓನರು, ನಮ್ಮ ಅರುಣ್ ಸ್ವಾಮಿ ಅಂತೇಳಿ. ನಿಮ್ಮನ್ನ ದತ್ತಕ್ಕೆ ತೊಗೊಂತೀರಾ? ನಿಮ್ಮ ಮನೆ ಮಗನಾಗಿ ತೊಗೊತೀರಾ? ನಾನೇ ನೋಡ್ಕೊಳ್ಳಿ ಎಲ್ಲ. ಆಯಿತು. ಜನಗಳಿಗೆ ಏನು ಹೇಳಿ ಹಾಗಾದ್ರೆ? ಅವ್ರು ಬೇಡ, ನೀವು ಅಲ್ಲಿಗೆ ಹೋಗ್ಬಿಟ್ರೆ ಮತ್ತು ನಮಗೆ ತಿಂದಂತಾರೆ ಅವರು. ಆಯಿತು, ಎಲ್ಲರಿಗೂ ಒಳ್ಳೇದಾಗಲಿ. ಹಾಂ ಆಯಿತು. ನೋಡಿ ಎಷ್ಟು ದೊಡ್ಡ ಮನಸ್ಸು. ದತ್ತಕ್ಕೆ ತೊಗೊಂತೀರಾ ಅಂದ್ರೆ ಹೂ ಅಂತ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲ ಆಯ್ತು. ಇದು ಎಲ್ಲ ಈ ಮಡಿಕೇರಿ ಕಡೆ ಎಲ್ಲ ಹಿಂಗೆ ಇರುತ್ತೆ ಎಲ್ಲ ಕಡೆನೂ.
ತುಂಬ ಚೆನ್ನಾಗಿದೆ ನೋಡೋದಕ್ಕೆ. ಬಿಸಿಲೇ ಬರಲ್ವಾ ಇಲ್ಲಿ? ಬರುತ್ತಾ ಬಿಸಿಲು? ಬಿಸಿಲು ಬರ್ತದೆ. ಈ ಸಲ ಮಳೆ ಜಾಸ್ತಿ ಇದೆ. ಹಾಂ, ನೀವು ಆಗಲೇ ನೋಡಿದ್ದೀರಲ್ಲ, ಅದೇ ಅದೇ ಅಷ್ಟೇ. ಇರ್ತದೆ. ಹಾಂ ಹಾಂ ಹಾಂ, ನಮ್ಗೆ ಅದು ಇದ್ರೆ ಒಳ್ಳೇದು, ಖುಷಿ. ಓಕೆ. ಅದು ಬಿಡ್ತಾ ಇಲ್ಲ. ಹಾಂ ಹಾಂ, ತುಂಬ ಚೆನ್ನಾಗಿದೆ ಇಲ್ಲಿ. ಆದರೂ ಮಡಿಕೇರಿ ಕರ್ಸ್ಕೊಂಡ್ಬಿಟ್ರಲ್ಲ ನಮ್ಮನ್ನ. ಆನೆ ಅದೆಲ್ಲ ಏನಿರಲ್ವಾ? ನೈಟ್ ಮಾತ್ರ. ನೈಟ್ ಮಾತ್ರ. ಫಾರೆಸ್ಟ್ ಅಲ್ಲಿಂದ ಬರ್ತಾರೆ. ಓಕೆ ಓಕೆ. ವಾಪಸ್ ಹೋಗ್ಬಿಡ್ತಾರೆ. ಹಾಂ ಹಾಂ, ನಿಮ್ಮ ತೋಟಕ್ಕೆ ಬರುತ್ತಾ? ಇದೆಲ್ಲ ಅಡಿಕೆ? ಓಕೆ ಓಕೆ. ನೀವು ಅಡಿಕೆ ಹಾಕಿದ್ದೀರಾ? ಓಹೋ. ಇಲ್ಲೇ ಒಂದು ಕೆಲಸ ಕೊಡಿ, ನಾನು ಇಲ್ಲೇ ಇರ್ತೀನಿ. ಅಲ್ಲೆಲ್ಲ ಬೆಂಗಳೂರು ಬಿಟ್ಟು ಬರ್ತೀನಿ ಇಲ್ಲಿಗೆ ಮಡಿಕೇರಿಗೆ. ವೈಫರ್ ಹಾಕಿ ನೋಡಿ ಹೇಗಿದೆ ಇದರಲ್ಲಿ. ನಾನು ಕೇದಾರ್ನಾಥಕ್ಕೆ ಹೋಗುವಾಗ ಒಂದೊಂದು ಬೆಟ್ಟ ಹಿಂಗೆ ನೋಡಿದ್ದೀನಿ, ಒಂದೊಂದು ಕಾಡು ಹಿಂಗೆ ಹೋಗ್ತಾ ಇದೆ ಬೆಟ್ಟದ ಒಳಗಡೆ. ಇಲ್ಲೆಲ್ಲ ನಿಮ್ಗೆ ಈ ಥರನೇ ಈ ಸ್ಕಾರ್ಪಿಯೋ ಬಲ್ಲರೋ ಈ ಥರದೇ ಬೇಕಲ್ವಾ ಇಲ್ಲಿ? ಹಾಂ ಹಾಂ ಹಾಂ. ಓ, ಅದೇ ತೊಗೊಂಬರೋದಾ? ಹಾಂ ಹಾಂ. ಅದು ನಮಗೂ ಈ ಸಲ ತರಬೇಕಾಗಿತ್ತು. ನಮಗೂ ಹತ್ತಬೇಕಂತ ಆಸೆ ಆಗಿತ್ತು. ನೆಕ್ಸ್ಟ್ ಟೈಮ್ ಹತ್ತನ ಅದರಲ್ಲಿ. ಎಲ್ಲಿ? ಹಾಂ ಹಾಂ ಹಾಂ. ಅಲ್ಲ, ನಿಮ್ಮನ್ನು ಒಂದ್ಸಲ ಬಂದು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿದ್ದೆ. ಇವತ್ತು ನಾನು ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋದ್ರೆ ಇವತ್ತು ನಿಮ್ಮ ಇಡೀ ಮಡಿಕೇರಿನೆಲ್ಲ ಸುತ್ತಾಡಿಸ್ತಾ ಇದ್ರಲ್ಲ ನನ್ನ. ಅಲ್ಲ, ನೋಡಿದ್ರಾ? ಇದು ರಿಟರ್ನ್ ಹೆಂಗೆ ಕೊಡ್ತಾರೆ ಗೊತ್ತಾ? ಅವತ್ತು ನಾನು ನಿಮ್ಮನ್ನು ಮಂತ್ರಾಲಯಕ್ಕೆ ಕರ್ಕೊಂಡು ಹೋಗಿ ರಾಯರ ದರ್ಶನ ಪಡಿಸಿದೆ, ಹೌದಲ್ಲಮ್ಮ? ದರ್ಶನ ಆದಮೇಲೆ ಇವತ್ತು ನೀವೇನು ಮಾಡ್ತಾ ಇದ್ದೀರಾ? ಇಡೀ ಮಡಿಕೇರಿನ ಸುತ್ತಾಡಿಸ್ತಾ ಇದ್ದೀರಮ್ಮ. ಇಲ್ಲ, ಹಾವು ಇಂತಲ್ಲಿ ಬರ್ತಾವಮ್ಮ, ಹಸುರು ಹಾವು ಅಂತಾರಲ್ವಾ, ಆ ಥರ ಇರ್ತಾವ ಇಲ್ಲಿ. ಹಾಂ, ಎದಕ್ಕೆ? ಇವಮ್ಮ ಸೊಳ್ಳೆ ಭಯಂಕರ ಕಚ್ಚುತ್ತಮ್ಮ. ಯಾರಿಗೆ? ಇಲ್ಲ, ಕಚ್ಚಿಲ್ಲ ನನಗೆ. ಇಲ್ಲ, ಕಚ್ಚಿಲ್ಲ. ನಿಮ್ಮ ಮೇಲ್ಗಡೆ ಮಲಗಿದಾಗಲ್ಲ, ಮನೆ ಮೇಲ್ಗಡೆ? ಇಲ್ಲ, ಕಚ್ಚಿಲ್ಲ. ಓಕೆ ಓಕೆ. ಬೆಳಗ್ಗೆ 5 ಗಂಟೆಗೆ ಸೊಳ್ಳೆಗಳು ನಿದ್ದೆ ಮಾಡ್ಬಿಡ್ತಿತ್ತು. ಹೌದು. ಬೆಳಗ್ಗೆ ರಾತ್ರಿ ನನಗೆಲ್ಲೇ ಚಿತ್ರದುರ್ಗದಿಂದ ಬರಬೇಕಾದ್ರೆ ಎಷ್ಟು ಗಂಟೆ ಆಗಿತ್ತು ಬಂದಾಗ? 5 ಗಂಟೆ ಆಗಿತ್ತು ಮನೆಗೆ. 5 ಬೆಳಗ್ಗೆ ಜಾವ? ಬೆಳಗ್ಗೆ 5 ಗಂಟೆಗೆ ಬಂದ್ವಿ. ಇವತ್ತು ಬೆಳಗ್ಗೆ 5 ಗಂಟೆಗೆ ಬಂದ್ವಿ, ಗುರುವಾರ ಅಲ್ವಾ? ಹಾಂ, 5 ಗಂಟೆಗೆ ಬಂದ್ವಿ. ಅಷ್ಟಂತಲೇ ಅವು ಸೊಳ್ಳೆ ಎಲ್ಲ ಮಲಗಿಬಿಟ್ಟಿದ್ದು. ಆಮೇಲೆ ಆರಾಮಾಗಿ ಮಲ್ಕೊಂಡೆ, ಸೊಳ್ಳೆ ಇರಲಿಲ್ಲ, ಏನೂ ಇರಲಿಲ್ಲ.